ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವಡಿ ನೈಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ? ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಚೌತಿ ಹಬ್ಬ ಆಗಿರೋದ್ರಿಂದ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ಹೂವು, ಹಣ್ಣು, ಪೂಜೆ ಸಾಮಾನುಗಳು, ಆಮೇಲೆ ತಿಂಡಿಗಳಿಗೆ ಏನೇನು ಐಟಮ್ಸ್ ಬೇಕು ಎಲ್ಲ ತೊಗೊಂಡು ಬರಬೇಕಿತ್ತು. ಹಾಗಾಗಿ ನಾವು ಕುಮಟಾ ಹೋಗ್ತಾ ಇದ್ದೀವಿ ಹಳ್ಳಿಪುರದಿಂದ. ನಾವು ಮೊದಲು ಹೋಗ್ತಾ ದೇವಸ್ಥಾನಕ್ಕೆ ಹೋಗಿದ್ವಿ. ಕುಮಟಾ ನಿಯರೆಸ್ಟ್ ಪ್ಲೇಸಲ್ಲಿರೋ ದೇವಸ್ಥಾನ ಇದು, ಮೀನ್ ಮಾರ್ಕೆಟ್ ಹತ್ರ ಇರೋ ದೇವಸ್ಥಾನ. ಹಾಗೆಯೇ ಬಳೆ ಶಾಪಿಗೆ ಹೋಗಿದ್ದೆ. ಹಬ್ಬ ಆಗಿರೋದ್ರಿಂದ ನಮ್ಮ ಕಡೆ ಈ ಹಬ್ಬಕ್ಕೆ ಬಳೆನ ಹಾಕಿಸ್ತೀವಿ ಹೆಣ್ಮಕ್ಳಿಗೆ. ಹಾಗಾಗಿ ನಾನು ಕೂಡ ಬಳೆ ಹಾಕಬೇಕಿತ್ತು. ಅದಕ್ಕೋಸ್ಕರ ನಾನು ಯಾವಾಗೂ ಹೋಗೋ ಶಾಪಿಗೆ ವಿಸಿಟ್ ಮಾಡಿದ್ದೆ. ಮತ್ತು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು. ಎಲ್ಲ ವೀಡಿಯೋನು ನಾನು ಇಲ್ಲಿ ಮಾಡೋಕ್ಕಾಗಿಲ್ಲ, ಯಾಕೆ ಅಂತಂದರೆ ಬ್ಲಾಗ್ ತುಂಬಾ ಲಾಂಗ್ ಆಗಿಬಿಡುತ್ತೆ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ, ಲೈಕ್, ಕಮೆಂಟ್, ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ಪ್ಲೀಸ್ ನಿಮ್ಮ ಪ್ರೋತ್ಸಾಹ ನನಗೆ ಅತ್ಯಮೂಲ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಯಾರೆಲ್ಲ ಯಾವ್ಯಾವ ರೀತಿ ಚೌತಿ ಹಬ್ಬನ ಆಚರಿಸಿದ್ರಿ ಅಂತ ತಿಳಿಸ್ಕೊಡಿ ಕಮೆಂಟ್ನ ಮೂಲಕ. ಹಾಗೆಯೇ ಹೂಗಳನ್ನು ನಾವು ತೊಗೋಬೇಕಿತ್ತು. ಅದಕ್ಕೋಸ್ಕರ ಹೂ ತೊಗೊಳಕ್ಕೆ ಹೋಗಿದ್ವಿ. ತುಂಬಾ ರೇಟ್ ಇತ್ತು ಹೂದು. ಸ್ವಲ್ಪ ಹೂ ಪರ್ಚೇಸ್ ಮಾಡಿದ್ವಿ. ಹಾಗೆಯೇ ನಮ್ಮ ಮನೆಯವರಿಗೆ ಬಟ್ಟೆ ತೊಗೋಬೇಕಿತ್ತು. ಅದಕ್ಕೋಸ್ಕರ ನಾವು ಟ್ರೆಂಡ್ಸ್ಗೆ ಹೋಗಿದ್ವಿ. ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹಳದಿಪುರಕ್ಕೆ ಇವಾಗ ಬರ್ತಾ ಇದ್ದೀವಿ ಕೂಡ. ತುಂಬಾ ಮಳೆ ಬರೋ ಥರ ಇದೆ. ಹಾಗಾಗಿ ಬೇಗ ಬಂದ್ವಿ. ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ನಾವೀಗ ಬಂದುಬಿಟ್ಟು ತರಕಾರಿ ಅಂಗಡಿನಲ್ಲಿ ಸ್ಟಾಪ್ ಮಾಡಿದ್ದೀವಿ. ಏಕೆಂದರೆ ತರಕಾರಿ ಎಲ್ಲ ತೊಗೊಂಡು ಹೋಗ್ಬೇಕಲ್ವ. ಇವತ್ತು ಬೇರೆ ಗೌರಿ ಚೌತಿ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ತರಕಾರಿ ಶಾಪ್ಸಲ್ಲಿ. ಎಲ್ಲ ಕಡೆನೂ ರಶ್ ಇತ್ತು. ಬೇಗ ತರಕಾರಿನ ಎಲ್ಲ ತೊಗೊಂಡು ನಾನು ಆಟೋ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಅತ್ತೆ ವಡೆ ಎಲ್ಲ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಸಾಮಾನೆಲ್ಲ ಹುರಿತಾ ಇದ್ರು. ಇಲ್ಲಿ ನಾನು ವಡೆಗೆ ಬೇಕಾಗಿರುವಂಥ ಸಾಮಾನೆಲ್ಲ ತೋರಿಸ್ತಾ ಇದ್ದೀನಿ. ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ನಲ್ಲಿ ಹೇಳಿ, ನಾನು ತೋರಿಸ್ಕೊಡ್ತೀನಿ ಸಪ್ರೇಟಾಗಿ ಅಂತಲೇ ಹೇಳ್ಬೋದು. ಇವಾಗ ನಾವು ವಡೆ ಹಿಟ್ಟನ್ನು ಕಲಿಸ್ಕೊಂಡು ವಡೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಈಗ ಎಕ್ಸಾಕ್ಟ್ ಟೈಮು ಸಂಜೆ 6:30 ಆಗಿದೆ. ವಡೆನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಿಂಡಿನ ನಾನು ಮೊದಲಿನ ದಿನವೇ ಮಾಡಿಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಹಬ್ಬದ ದಿನ ಎಲ್ಲ ಅಡುಗೆನೂ ಮಾಡಿಕೊಂಡು ಕಜ್ಜಾಯ ಎಲ್ಲ ಮಾಡೋದಕ್ಕಾಗಲ್ಲ. ಸ್ವಲ್ಪ ತಿಂಡಿಗಳನ್ನು, ಅಂದರೆ ನಮಗೆ ಬೇಕಾಗಿರುವಂಥ ತಿಂಡಿಗಳನ್ನು ಇವಾಗ ನಾನು ಮೊದಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಬೇರೆಯವರೆಲ್ಲರೂ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಮನೆಯಲ್ಲಿ ಮಾಡ್ತಾರೆ. ನಮ್ಮ ಮನೇಲಿ ಸ್ವಲ್ಪ ತಿಂಡಿನ ಆದಷ್ಟು ನಮ್ಮ ಉತ್ತರ ಕನ್ನಡ ಸೈಡೆಲ್ಲ ಏನು ಮಾಡ್ತಾರೆ ಅಂದರೆ ಮನೆ ಮಟ್ಟಿಗೆ ತಿಂಡಿ ಬೇಕಾಗಿರೋದನ್ನು ಮೊದಲಿನ ದಿನವೇ ಮಾಡಿಟ್ಕೊಳ್ತಾರೆ. ಆಮೇಲೆ ನಾನಿಲ್ಲಿ ಶಂಕರಪೋಳೆನ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು 2 ದಿನದ ಬ್ಲಾಗ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಕರ್ಜಿಕಾಯಿ ಮೋದಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆನೇ ಬೇಗ ಎದ್ದಿದ್ದೆ. ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಕೆಲಸಗಳೆಲ್ಲ ಮಾಡಿಕೊಂಡೆ, ಮನೆ ಕೆಲಸಗಳನ್ನ. ಇವಾಗ ಅಡುಗೆ ಮನೆ ಸೇರ್ಕೊಂಡಿದ್ದೀನಿ. ಅಡುಗೆ ಮನೆ ಡಿಪಾರ್ಟ್ಮೆಂಟ್ ನಂದಾಗಿರುತ್ತೆ. ಹಾಗಾಗಿ ತಿಂಡಿಗಳು, ಅಡುಗೆ ಎಲ್ಲನೂ ನಾನೇ ರೆಡಿ ಮಾಡ್ತಾ ಇದ್ದೀನಿ. ಈಗ ಕರ್ಜಿಕಾಯಿನ ಬಿಟ್ಕೊಳ್ತಾ ಇದ್ದೀನಿ. ಕರ್ಜಿಕಾಯಿ, ಮೋದಕ, ಹಾಗೆಯೇ ಚಕ್ಲಿ, ವಡೆ, ಆಮೇಲೆ ಕರೆ ಅಂದರೆ ಕಡಲೆ ಹಿಟ್ಟಿನ ಕರೆ ಮಾಡಿದ್ದೆ 5 ಜಾತಿ. ಆಮೇಲೆ ಪಂಚಕಜ್ಜಾಯ ಮಾಡಿದ್ವಿ ನಾವು. ಪೂರಿನ ಮಾಡಿದ್ದೆ. 7 ಥರ ತಿಂಡಿನ ಮಾಡಿದ್ದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ವಡೆ ಮಾತ್ರ ಮನೆಯಲ್ಲಿ ನಾವು ಪ್ರಿಪೇರ್ ಮಾಡಿದ್ದು ಹಿಟ್ಟು. ಚಕ್ಲಿ ಹಿಟ್ಟನ್ನೆಲ್ಲ ನಾನು ಅಂಗಡಿಯಿಂದನೇ ತೊಗೊಬಂದಿದ್ದೆ. ಮನೆಯಲ್ಲಿ ಹಿಟ್ಟು ಕಲಿಸ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ಬೆಳಿಗ್ಗೆನೇ ತುಂಬಾ ಕೆಲಸ ಇರೋದ್ರಿಂದ ಬೇಗ ಅಡುಗೆ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಇವಾಗ ನಾವು. ಚಿಕ್ಕವರಿದ್ದಾವಾಗ ಕಡೂರಲ್ಲಿದ್ದಿದ್ದು. ಅಲ್ಲಿ ಗಣಪತಿನ ಕೂರಿಸ್ತಾ ಇದ್ವಿ. ಒಂದು 5 ವರ್ಷ ಗಣಪತಿನ ಕೂರಿಸಿದ್ವಿ. ಬಟ್ ಇವಾಗ ನಾನು ಮದುವೆ ಆದಮೇಲೆ ನಮ್ಮ ಅತ್ತೆ ಮನೆ ಸೈಡ್, ಅಂದರೆ ನನ್ನ ಗಂಡನ ಮನೆಯಲ್ಲಿ ಗಣಪತಿ ಎಲ್ಲ ಬರಲ್ಲ. ಮನೆ ಮಟ್ಟಿಗೆ ಪೂಜೆ ಮಾಡ್ತೀವಿ ಅಷ್ಟೇ. ಆದ್ರೂ ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ. ಗಣಪತಿ ಹಬ್ಬ ಅಂತಂದ್ರೇ ಹಾಗೆ ಫೆಸ್ಟಿವಲ್ ವೈಬ್ಸ್. ಅಂದರೆ
ಚಿಕ್ಕವರಿದ್ದವಾಗ ಏನು ಗಣಪತಿ ಕೂರಿಸೋದು, ಅದು ಡೆಕೋರೇಷನ್ ಮಾಡೋದು, ಹಿಂದಿನ ದಿನ ರಾತ್ರಿ ಪೂರ್ತಿ ಕೂತ್ಕೊಂಡು ಈ ಥರನೇ ಇರ್ತಿತ್ತು. ಇವಾಗ ಹಾಗಿಲ್ಲ. ಇವಾಗ ಅಡುಗೆ ಮನೆ ಸೇರಿಕೊಂಡ್ರಾಯ್ತು, ಅಡುಗೆ ಏನಾಗಬೇಕು, ಕಜ್ಜಾಯ ಏನು ಮಾಡಬೇಕು, ಈ ಥರ ಇರುತ್ತೆ ಪ್ರೊಸೀಜರ್ಸು. ಸೊ ಹಿಂದೆನೂ ಕೂಡ ನಾವು ಅಂದರೆ ಎಲ್ಲ ಕಡೆ ಗಣಪತಿ ನೋಡೋದಕ್ಕೆ ಹೋಗ್ತಿದ್ವಿ. ಸೊ ಈಗ ಮನೇಲಿ ಹಬ್ಬ ಮಾಡಿ ಮಮ್ಮಿ ಮನೆಗೆ ಹೋಗಬೇಕು. ಇವತ್ತು ಮಮ್ಮಿ ಮನೆಗೆ ಹೋಗೋಕೆ ಆಗ್ತಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಮಳೆ ಇದೆ ಕಣ್ರಿ. ಅದಕ್ಕೋಸ್ಕರ ಅದೊಂದು ಬೇಜಾರಿದೆ. ಸೊ ನಾನಿಲ್ಲೆಲ್ಲ ತಿಂಡಿ ಲಾಸ್ಟಲ್ಲಿ ಕರೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನಾನಿಲ್ಲಿ ಎಣ್ಣೆ ಫುಲ್ ಕಾದ್ಬಿಟ್ಟಿತ್ತು, ಹಾಗಾಗಿ ಕೈ ಬೇರೆ ಬಿಸಿ ಬಿಸಿ ಆಗ್ತಾಯಿತ್ತು ಅಂತ ಹೇಳಿ ತುಂಬ ಹೈಟಲ್ಲಿ ಇಟ್ಕೊಂಡಿದ್ದೆ. ಸೊ ನಮ್ಮ ಭಾವನ ಮಗ ವಿಡಿಯೋ ಮಾಡಿಕೊಟ್ಟ ನನಗೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಪೂಜೆಗೆಲ್ಲ ರೆಡಿಯಾಗಿದೆ. ನಮ್ಮ ಮನೆಯವ್ರು ಕೂಡ ಬಂದಿದ್ದಾರೆ, ಶಾಪಿಗೆ ಹೋಗಿದ್ರು ಬೆಳಗ್ಗೆ. ಒನ್ ಟೈಮ್ ಶಾಪ್ ಓಪನ್ ಮಾಡ್ತೀವಿ. ಸೊ ಇಲ್ಲಿ ದೇವ್ರಿಗೆ ಏನು ಬೇಕು ನೈವೇದ್ಯಕ್ಕೆ ಪ್ರಸಾದ ಎಲ್ಲ ರೆಡಿ ಮಾಡಿದ್ದೀವಿ ಇಲ್ಲಿ ನಾವು. ಹಾಗೆಯೇ ಇವಾಗ ಪೂಜೆನ ಕೂಡ ಶುರು ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ನಿಮ್ಮ ಒಂದು ಕಷ್ಟ ಏನೇ ಇರ್ಬೋದು ಅದು ಎಲ್ಲದೂ ಗಣಪತಿ ಪರಿಹಾರ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ ಇಷ್ಟ ಆಗಿತ್ತು. ಹಾಗೆಯೇ ಇದರ ನೆಕ್ಸ್ಟ್ ಬ್ಲಾಗು ನಾವು ಗಣೇಶನ ನೋಡ್ಲಿಕ್ಕೆ ಹೋಗಿದ್ವಿ. ಸೊ ಯಾರೆಲ್ಲ ಮನೇಲಿ ಗಣಪತಿ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಶೇರನ್ನು ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒನ್ ಸೆಕೆಂಡ್ ವಿಶ್ ಯು ಹ್ಯಾಪಿ ಗೌರಿ ಗಣೇಶ ಹಬ್ಬ. ಥ್ಯಾಂಕ್ ಯು ಸೋ ಮಚ್.